ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ಯೂಟ್ಯೂಬ್ ಒಂದು ಹೊಸದಾಗಿ ಅಪ್ಡೇಟ್ ಏನು ಮಾಡಿದೆ ಅದನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಇವಾಗ ನಾವು ನೋಡ್ತಾ ಇರೋದು ಇವಾಗ ನೋಡಿ ಕಾಂಕ್ರೀಟ್ ಆಗ್ತಾಯಿದ್ದಾರೆ ನಮ್ಮ ಮನೆ ರೋಡ್ಗೆ ಹಾಕ್ತಾಯಿದ್ದೀವಿ ಇವಾಗ. ಹಾಗೆ ಏನೇನು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಳ್ತಾ ಒಂದು ಯೂಟ್ಯೂಬ್ ಹೊಸ ಅಪ್ಡೇಟ್ ಮಾಡಿದಾರಲ್ಲ ಅದನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಇಷ್ಟು ಟೈಮು 1 ನಿಮಿಷದ್ದು ಶಾರ್ಟ್ಸ್ ಏನು ಅಪ್ಲೋಡ್ ಮಾಡ್ತಾಯಿದ್ರು ಎಲ್ಲರೂ. ಇನ್ಮೇಲೆ ನೀವು 3 ನಿಮಿಷದವರೆಗೂ ನಿಮ್ಮ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಇದು ಹೊಸದಾಗಿ ಬಂದಿರೋ ಅಪ್ಡೇಟು. ಎಲ್ಲರೂ ಯೂಟ್ಯೂಬ್ನ ಪ್ಲೇಸ್ಟೋರಿಗೆ ಹೋಗಿ ಏನು ಹೊಸದಾಗಿ ಅಪ್ಡೇಟ್ ಮಾಡಿದರೆ ಅದನ್ನು ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಎಷ್ಟು ಬಿಸಿಲಿದ್ರೂ ವೆದರ್ ಒಳ್ಳೆ ಕೂಲಾಗಿದೆ. ಅದಕ್ಕೆ ಅಲ್ವ ಮಲೆನಾಡು ಫೇಮಸ್ ಆಗಿರೋದು. ನೆಕ್ಸ್ಟಿಂದ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಎಲ್ಲರೂ 3 ನಿಮಿಷವರೆಗೂ ನೀವು ಅಪ್ಲೋಡ್ ಮಾಡಬಹುದು. ಏನು 1 ನಿಮಿಷಕ್ಕೆಲ್ಲ ಶಾರ್ಟ್ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತಾ ಇದ್ರಿ, ಅದು ಏನಾಗ್ತಾಯಿತ್ತು, ಕೆಲವೊಂದು 1 ನಿಮಿಷದೊಳಗೆ ವಿಡಿಯೋ ಕಂಪ್ಲೀಟ್ ಆಗ್ತಾಯಿರಲಿಲ್ಲ. ಆದ್ರೂ ಶಾರ್ಟ್ಗೆ 1 ನಿಮಿಷ ಮಾತ್ರ ತೊಗೊಳ್ತಾ ಇತ್ತು. ಅದರಿಂದ 3 ನಿಮಿಷದವರೆಗೂ ಎಕ್ಸ್ಟೆಂಡ್ ಆಗಿದೆ. ಎಲ್ಲ ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೇನು ಶಾರ್ಟ್ಸ್ 3 ನಿಮಿಷದೊಳಗಿದೆ ಅದೆಲ್ಲ ಮಾಡ್ಕೊಬೋದು. ವಿಡಿಯೋನೇ ಮಾಡಬೇಕು ಅಂತ ಏನಿಲ್ಲ ಇವಾಗ. ಯಾಕಂದರೆ ವೀಡಿಯೋಗಿಂತ ಶಾರ್ಟ್ಸ್ಗೆ ಬೇಗ ವ್ಯೂಸ್ ಬರುತ್ತೆ. ಯಾಕಂದರೆ ಫೀಡ್ಸಲ್ಲಿ ಇದು ಹೋಗೋದ್ರಿಂದ ನಿಮಗೆ ವ್ಯೂಸ್ ಬೇಗ ಬರುತ್ತೆ. ವೀಡಿಯೋ ಕಂಪೇರ್ ಮಾಡಿದರೆ ಶಾರ್ಟ್ಸ್ ವ್ಯೂ ಬೇಗ ಬರುತ್ತೆ. ನಾನು ಕೂಡ ಈ ವಿಡಿಯೋನ 1.5 ನಿಮಿಷದ ಮೇಲಿದೆ. ನಾನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.